ಬ್ಯಾಕ್ ಟು HRJ ಬ್ಲಾಗ್. ಇವತ್ತು ಡೈರೆಕ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು 12th ನವೆಂಬರ್ ಈವ್ನಿಂಗ್ 6 ಆಗಿದೆ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ತುಳಸಿ ಹಬ್ಬ ಮಾಡ್ತಿದ್ದೀವಿ. ಬೆಳಗ್ಗೆ ಏನು ಪೂಜೆ ಮಾಡಿರಲಿಲ್ಲ, ಬಿಕಾಸ್ ಮನೆ ಏನೂ ಒರೆಸಿರಲಿಲ್ಲ, ಆಂಟಿ ಬಂದಿರಲಿಲ್ಲ ಇವತ್ತು. ಸೊ ಈವ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಪೂಜೆ ಮಾಡೋಣ. ಇನ್ನು ಮಧ್ಯಾಹ್ನ ಅಂತೆ ಏನು ತುಳಸಿ ಹಬ್ಬ ಸ್ಟಾರ್ಟ್ ಆಗಿರೋದು. ನಾಳೆ ಬೆಳಗ್ಗೆವರೆಗೂ ಮಾಡ್ಬೋದು ಅಂತ ಹೇಳಿದ್ದಾರೆ. ಬೆಳಗ್ಗೆ ಆಗಲ್ಲ ಎಲ್ಲ ಮಾಡಿಕೊಂಡು ಇವಾಗ ಇದನ್ನು ಫ್ರೀ ಇದ್ದೀರಣ ಅಂತ ಅಂದ್ಬಿಟ್ಟು ಇವಾಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ, ಏನೇನು ಬೇಕು ಎಲ್ಲ ತೊಗೊಂಬರೋದಕ್ಕೆ. ಏನು ಮನೆಯಲ್ಲೇ ಎಲ್ಲ ಐಟಮ್ ಎಲ್ಲ ಇದೆ ಅಲ್ವಾ, ಸೊ ಏನು ತೆಂಗಿನಕಾಯಿ ಮತ್ತು ಹಬ್ಬಕ್ಕೆ ಏನೇನು ಬೇಕು ಅಷ್ಟು ತೊಗೊಬಂದರೆ ಸಾಕು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮಾಡಿರಲಿಲ್ಲ, ತೆಂಗಿದ್ರೂ ತುಳಸಿ ಹಬ್ಬ ಅಲ್ವಾ. ನಮ್ಮ ಮಗಳು ನೋಡಿ ನಮ್ಮದೇ ಸೌಂಡು ಹೂವು ತಗೊಬಂದಿದ್ದಾರೆ. ಚಾಮಂತಿ ಹೂವು ಮತ್ತು ಬಟನ್ಸ್ ಬಂದಿದ್ದಾರೆ. ಆ್ಯಂಡ್ ತುಳಸಿ ಹಬ್ಬಕ್ಕೆ ಮೇನ್ ಬೇಕಾಗಿರೋದು ಏನು ಇದು ನಲ್ಲಿ ಗಿಡ. ನಮ್ಮ ಅತ್ತೆ ಹೇಳಿದ್ರು ತಗೋಬಾ ಅಂತ ಅಂದ್ಬಿಟ್ಟು, ಇವ್ಯಾವ ನಾನೆಲ್ಲ ತಗೊಂಬಂದಿರೋದು, ನಮ್ಮ ಯಜಮಾನ್ರು ತಂದಿರೋದು. ಆ್ಯಂಡ್ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳಿದ್ದಾವೆ, ಮಾಡೋಕ್ಕಾಗಲ್ಲ. ಆ್ಯಂಡ್ ಎಲ್ಲ ಮನೆಯಲ್ಲೇ ಇತ್ತು, ಇಷ್ಟು ಬೇಕಾಗಿತ್ತು ಅಷ್ಟೇ. ತೆಂಗಿನಕಾಯಿ ಮತ್ತು ನೈವೇದ್ಯಕ್ಕೆ ಅಮ್ಮ ಶಾವಿಗೆ ಭಾತ್ ಮಾಡು ಅಂತ ಹೇಳ್ತಾರೆ. ಶಾವಿಗೆ ಭಾತ್ ಮಾಡೋದು ಅಷ್ಟೇ. ಅದು ಎಲ್ಲ ದೇವ್ರ ಮನೆಯಲ್ಲೆಲ್ಲ ಹೂವು ಎಲ್ಲ ಬೆಳಗ್ಗೆನೇ ಎಲ್ಲ ಒರೆಸಿದ್ರು. ಆದರೂ ಇವಾಗ ಪೂಜೆ ಮಾಡೋದಕ್ಕಂತ ಎಲ್ಲ ಕ್ಲೀನಾಗಿ ವೈಪ್ ಮಾಡಿ ನೀರು ಹಾಕ್ಬಿಟ್ಟು ವೈಪ್ ಮಾಡ್ಕೊತಿದ್ದಾರೆ. ತುಳಸಿ ಗಿಡನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಏನದು ಟೈಲ್ಸಲ್ಲಿ ಮಾಡ್ಸೋಣ ಅಂದ್ಬಿಟ್ಟು ಹಾಗೆ ಇದರಲ್ಲೇ ಪೂಜೆ ಮಾಡ್ತಿದ್ದೀವಿ. ನೋಡಿ ನಮ್ಮ ಅತ್ತೆ ರಂಗೋಲಿ ಹಾಕ್ತಿದ್ದಾರೆ. ರಂಗೋಲಿಗೆ ನಮ್ಮ ಅತ್ತೆಗೆ ಭಾಳ ಏನದು ನಂಟು. ಏನೋ ಮಾತುಕತೆ ಹೇಳು. ನಮ್ಮ ಮಾವನವರು ಯಾವುದೋ ಬ್ರೋಕರು ಮತ್ತು ಅವರು ರಿಲೇಟಿವ್ಸ್ ಜೊತೆ ಮನೆ ನೋಡಕ್ಕೆ ಅಂದರೆ ಹುಡ್ಗಿನ ನೋಡ್ಕೊಂಡು ಹೋಗಕ್ಕೆ ಅಂತ ಬಂದಾಗ ನಮ್ಮ ಅತ್ತೆ ರಂಗೋಲಿ ಬುಕ್ಕಲ್ಲಿ ರಂಗೋಲಿ ಹಾಕ್ಕೊಂಡು ಕುತ್ಕೊಂಡಿದ್ರಂತೆ. ನಮ್ಮ ಮಾವ ನಮ್ಮ ಅತ್ತೆನ ಫಸ್ಟ್ ಲುಕ್ಕಲ್ಲೇ ಇಂಪ್ರೆಸ್ ಆಗಿಬಿಟ್ಟಿದ್ದಾರೆ ನಮ್ಮ ಅತ್ತೆ ನೋಡಿ ಅಲ್ಲಮ್ಮ. ರಂಗೋಲಿ ಎಲ್ಲ ಆಯಿತು. ಇನ್ನು ಇಲ್ಲಿ ಹೂವು ಇಟ್ಟು ಇನ್ನೇನಮ್ಮ ಅರಿಶಿನ ಕುಂಕುಮ ಇಟ್ಟು ಗಿಡ ನೆಟ್ಟಿ ಆದಮೇಲೆ ಸೊ ರಂಗೋಲಿ ಎಲ್ಲ ಹಾಕಿದ್ದಾರೆ ನಮ್ಮ ಅತ್ತೆ. ಇವಾಗ ಮಾಡಬೇಕಾಗಿರೋದಂದರೆ ಇಲ್ಲಿ ನಲ್ಲಿಕಾಯಿ ಗಿಡನ ಹೂಣಬೇಕು. ಅದಾದಮೇಲೆ ಹೂವನ್ನೆಲ್ಲ ಇಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡೋದಷ್ಟೇ. ಅರಿಶಿನ ಕುಂಕುಮ ಎತ್ಕೊಬರ್ತಿದ್ದಾರೆ, ಅರಿಶಿನ ಕುಂಕುಮ ಎಲ್ಲ ಇಡೋಕ್ಕೆ. ಹೂವು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ನಮ್ಮ ಮಗಳು ಇರ್ತಾ ಇಲ್ಲ, ನಮ್ಮ ಅಜ್ಜಿ ಮುತ್ತಜ್ಜಿ ಅವ್ರ ಮುತ್ತಜ್ಜಿ ಇಟ್ಕೊಂಡಿದ್ದಾರೆ ಅವಳನ್ನ. ಯಾಕೆ ಸಾಕಾಗಲ್ಲ? ಎಷ್ಟು ಬೇಕು? ಎಷ್ಟು ಹೂವು ಅಷ್ಟೇನಾ? ಗಿಡ ಚುಚ್ತಿದ್ದಾರೆ ಹಂಗನ್ಬಿಟ್ಟು ಇವಾಗ ನಾರ್ಮಲ್ ಮಾಡ್ತಾ ಇದ್ದೀರಿ. ಮುಂಚೆ ಅಲ್ಲಿ ಮಾಡೇ ಅಮ್ಮ ಹಂಗೆ ಮುಂಚೆ ನಮ್ಮ ಅತ್ತೆ ಮಾಡೋರಂತೆ. ಸೊ ಇಲ್ಲಾಗಿದೆ, ಇನ್ನು ಹೂವು ಒಂದಿಡ್ಬೇಕಷ್ಟೇ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ಬಾಗಿಲಿಗೆ ಹೂವು ಇಟ್ಬಿಟ್ಟು ನೈವೇದ್ಯವನ್ನು ಮಾಡಬೇಕು. ನೈವೇದ್ಯ ನಾನೇ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಮ್ಮಗೆ. ಬನ್ನಿ. ನೀನು ಶಾವಿಗೆ ಭಾತ್ ಮಾಡಿದ್ರೆ ಎಲ್ಲರೂ ತಿನ್ಕೊತೀವಿ ನಾವು. ಕೇಸರಿ ಭಾತು ಅಷ್ಟು ಸೇಲ್ ಆಗಲ್ಲ, ಬಟ್ ಶಾವಿಗೆ ಭಾತ್ ಎಲ್ಲರೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತೀವಿ. ಸೊ ಅದಕ್ಕೆ ನಮ್ಮ ಅತ್ತೆನೂ ಶಾವಿಗೆ ಭಾತ್ ಮಾಡು ಅಂತ ಅಂದರು. ಇನ್ನೆಲ್ಲ ಆಗಿದೆ, ಇನ್ನು ಒಂದು ಸ್ವಲ್ಪ ಇದು ದಪ್ಪ ಆಗಬೇಕು ಶಾವಿಗೆ. ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದರೆ ಫಸ್ಟು ಕಾಮಾಕ್ಷಿ ದೀಪ, ಇದಾದಮೇಲೆ ದೀಪ ಅನ್ನಿಸ್ಬೇಕು. ನಮ್ಮ ಮೇಡಮ್ ನೋಡ್ರಿ ದೇವಸ್ಥಾನದ ಒಳಗಡೆ ಹೋಗ್ತಾಳೆ, ದೇವ್ರ ಮನೆ ಒಳಗಡೆ. ಊನೆ
ಅಯ್ಯೋ ಬೇಡ ತಾಯಿ, ನೀನು ನೆನ್ನೆ ಮಾಡಿರೋದು ಸಾಕು. ನೆನ್ನೆ ದೇವ್ರ ಮನೆಯಲ್ಲೆಲ್ಲ ಕುಂಕುಮ ಚೆಲ್ಲಿಟ್ಬಿಟ್ಟು ಬಂದವಳೆ. ಏನು ಸೈಲೆಂಟಾಗವಳೆ ಅನ್ಕೊಂಡಿದ್ರಿ, ನೋಡಿದ್ರೆ ಕುಂಕುಮ ಕೆಲಸ ಮಾಡ್ತಾವಳೆ. ಚಾಮಿ ಮಾಡ ಅಜ್ಜಿ ಜೊತೆ. ಗಾಳಿ ಬಂತೈತಲ್ಲ. ಜುನ್ನು ನೀವು ಮಾಡ್ತೀವಿ ಚಾಮಿ ಮಾಡ್ತೀಯಮ್ಮ. ಬೈಲ್ ಅಡ್ಡ ಕೂತ್ಕೋಣ ನಾವು, ಗಾಳಿ ಬರಲ್ಲ ಅವಾಗ. ಕುಚ್ಚಪಟ್ಟಿ ನಾನು. ಫ್ರೆಂಡ್ಸ್ ಏನ್ ಮಾಡ್ತಾ ಐತೆ? ಚಾಮಿ ಮಾಡ್ತಾ ಇದ್ದೀರಮ್ಮು. ಬೀಳ್ತೀಯ ಹುಷಾರು. ಎಲ್ಲ ಮುಗೀತು, ಏನು ಸುಸೂತ್ರವಾಗೆಲ್ಲ ಮುಗೀತು ನೋಡಿ ಫ್ರೆಂಡ್ಸ್. ಮತ್ತೆ ಕೋತಿ ಎಲ್ಲ ಮುಗೀತು. ಪೂಜೆ ಅರ್ಶಿನ ಕುಂಕುಮ ಇಟ್ಕೊಂಡ್ರಿ. ನಾವೇ 5 ಜನ ಆಗ್ಬಿಟ್ರಿ. ನಾನು, ಅಜ್ಜಿ, ಜುನ್ನು, ಅಮ್ಮನು ಮತ್ತೆ ಇನ್ನೊಬ್ರು ಯಾರೋ ಬಂದಿದ್ದು ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೋಗೋಕ್ಕೆ. ಸೊ 5 ಜನ ಆಯಿತು. ಇವಾಗ ನಾನು ಮಾಡಿರೋ ಸ್ವೀಟ್ ರಿವ್ಯೂ ಕೇಳೋಣ ಹೆಂಗಿದೆ ಅಂತ. ನಾನು ಟೇಸ್ಟ್ ಮಾಡಿಲ್ಲ ಇನ್ನು. ನೈವೇದ್ಯಕ್ಕೆ ಇಟ್ಟಿದ್ದೀರಿ, ಎತ್ಕೊಬರ್ತೀನಿ 3 ಗ್ಲಾಸ್ ಅಲ್ಲಿ ಹಾಕೊಂಡು. ಚೆನ್ನಾಗೈತೆ ಶಾವ್ಗೆ? ಚೆನ್ನಾಗೈತೆ. ನೆನ್ನೆ ತಿನ್ನಿಲ್ಲ, ಇವತ್ತು ತಿಂತಾ ಇದ್ದೀನಿ. ನಮ್ ತಾತ ನೆನ್ನೆ ಹೊಟ್ಟೆ ನೋವು ಅಂತ ತಿಂದಿಲ್ಲ, ಇವಾಗ ತಿಂತಿದ್ದಾರೆ. ತತ್ತ ಏನಿವತ್ತ ಹಬ್ಬ? ತುಳಸಿ ಹಬ್ಬ. ತುಳಸಿ ಹಬ್ಬ ಮೊದಲು ನಿಮ್ ಕಾಲದಾಗ ಮಾಡ್ಯಾರಾ? ಇಲ್ಲಮ್ಮ. ಯಾಕೆ ಕಣ್ಣಾಗ ನೀರ್ ಬರ್ತೈತೆ? ಯಾವಾಗ ಒಂದೊಂದ್ಸತಿ ಬರ್ತದಮ್ಮ. ನನ್ ಪಾಯಸ ತಿನ್ಬಿಟ್ಟು ಕಣ್ಣಾಗ ನೀರ್ ಬರ್ತೈತಲ್ಲ, ಖುಷಿಕಾ? ನೋಡಿ ನಮ್ ತಾತಗ್ ನನ್ ಪಾಯಸ ತಿನ್ಬಿಟ್ಟು ಖುಷಿ ಆಗ್ತೈತೆ. ನಾನು ನಮ್ ತಾತಂಗ್ ಹಾಕೊಟ್ಬಿಟ್ಟು ಬರೋಷ್ಟ್ರೊಳಗಡೆ ಎಲ್ರು ಖಾಲಿ ಮಾಡ್ಬಿಟ್ಟಿದ್ದಾರೆ. ನಾನು ಅವ್ರ ಜೊತೆ ಕುತ್ಕೊಂಡು ತಿನ್ನೋಣ ಅಂದ್ರೆ ನೋಡಿ ಮತ್ತೆ ಇಷ್ಟು ಮೋಸ ಮಾಡ್ತಾರೆ ನೋಡಿ ಇವರು. ಇವ್ರಿಗೆ ಹೆಂಗ್ ಸೇರಬಾರ್ದು. ಜುನ್ನು ಚೆನ್ನಾಗೈತಾ? ಚೆನ್ನಾಗೈತಾ? ನಿಜ ಚೆನ್ನಾಗೈತೆ? ಹೆಂಗೈತಮ್ಮ ಸ್ವೀಟು? ಯಾಕೆ ಮೊನ್ನೆ ಮಾಡಿದ್ದಿಲ್ಲ ಆನಿವರ್ಸರಿ ದಿನ? ನಿನ್ ಮಗಳು ಏನ್ ಅನ್ಕೊಂಡಿದ್ಯಾ? ಆನಿವರ್ಸರಿ ಅನ್ಬಿಟ್ಟು ನನ್ನ ಬರ್ತಡೇ ಆಗ್ಲಿ ಆನಿವರ್ಸರಿ ಆಗ್ಲಿ ಸ್ವೀಟ್ ಮಾಡಿ ಇಟ್ಬಿಡ್ತಾಳೆ. ನಾನು ಬರೋಷ್ಟೊಳಗಡೆ ತಿನ್ಬಿಟ್ಟು ಸೊಸೆ ಖುಷಿಯಾಗಿ ಹೋಗ್ಲಿ ಅಂತ. ನನ್ನ ತಾತನ ಅನ್ನ ಒಂದು ಮಾಡ್ಬೇಕು. ಹಾಲು ಬಟ್ ಮಾಡೋದಕ್ಕೆ ಗೋಧಿ ಖಾಲಿಯಾಗಿತ್ತು, ಮಾಡ್ಕೋಗಿದ್ದೆ ತಗೋಬರೋಣ ಅಂತ. ಹಾಗೆ ಅಲ್ಲಿ ಮಾವಿನಕಾಯಿ ಕಾಣಿಸ್ತು. ಮುಂಚೆ ಎಲ್ಲ ಸಮ್ಮರ್ ಬರೋವರೆಗೂ ಕಾಯಬೇಕಾಗಿತ್ತು ಮಾವಿನಕಾಯಿಗೆ. ಇವಾಗ ಹಾಗೇನಿಲ್ಲ, ಎಲ್ಲ ಸೀಸನಲ್ಲೂ ಸಿಗುತ್ತೆ. ತೆತ್ಕೊಬಂದು ಕ್ಲೀನಾಗಿ ಉಪ್ಪು ಖಾರ ಹಾಕಿ ಜಜ್ಜಿಬಿಟ್ಟು ನೀರು ಹುರೋದಕ್ಕೆ ಬಿಟ್ಟಿದ್ದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಿನ್ನೆಯಿಂದ ಬ್ಲಾಗ್ ಏನು ಮಾಡ್ಕೊಂಡಿಲ್ಲ, ನಿನ್ನೆ ಏನು ಹಬ್ಬದಷ್ಟೇ ಮಾಡ್ಕೊಂಡಿದ್ದು. ಆ್ಯಂಡ್ ಇವತ್ತು ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ದಾರೆ. ನಮ್ಮ ಮನೇಲಿ ನಾನ್ ವೆಜ್ ಮಾಡೋಂಗಿಲ್ಲ ಕಾರ್ತಿಕ್ ಮಾಸದಲ್ಲಿ. ಅದಕ್ಕೋಸ್ಕರ ಹಾಲು ಒಬ್ಬಟ್ಟು ಮಾಡಿ ಬೋಂಡ ಮಾಡಿದ್ದೀವಿ, ಪೂರಿ ಸುತ್ತಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅಜ್ಜಿಗೆ ಇನ್ನೂ 2 ದಿನ ಇರು ಅಂತ ಹೇಳಿದ್ರಿ. ಅಜ್ಜಿ ನನ್ನ ಆಸ್ತಿ ಹೋಗ್ಬಿಡುತ್ತೆ, ನನ್ನ ತಸ್ತು ಹೋಗ್ಬಿಡುತ್ತೆ ಅಂತ. ಯಾಕೆ ಇಷ್ಟು ಬೇಗ ಗೊತ್ತಿರತ್ತೆ? ಮೊನ್ನೆ ಸಾಯಂಕಾಲ ಬಂದ್ಬಿಟ್ಟು ಇವತ್ತು ಮಧ್ಯಾಹ್ನಕ್ಕೆ ಹೋಗೋದಾ? ಹೂವು ಕಿಲ್ಬೇಕು ತೋಟದಾಗ, ನಿಮ್ಮ ಮಕ್ಕಳು ಮಾಡ್ತಂತದ್ ಬಿಡು. ನಾರು ಉಣ್ಬೇಕು, ಏನ್ ಮಾಡೋದು? ಹೋಗ್ಬೇಕು, ಬಾಂದ್ರು ಹೋಗ್ಬೇಕಮ್ಮ. ರಾಜ್ ಬಿರಿಯಾನಿಗೆ ಹೋಗೋಣ ಬಾ, ಅಲ್ಲಿ ತಲೆ ಸಾರು ಕೊಡಿಸ್ತೀನಿ ಮತ್ತೆ ಕಾಲು ಸೂಪ್ ಕೊಡಿಸ್ತೀನಿ ಅಂತಂದ್ರೆ ನನ್ನ ಮಗನು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾನೆ, ನಾನು ತಿನ್ನಲ್ಲ ಅಂತಂದ್ಲು. ಸೊ ಬಲವಂತ ಮಾಡೋದಿಲ್ಲ. ಹೇಳ ಅಜ್ಜಿಗೆ ಹೋಗ್ಬೇಡ ಅಂತ ಹೇಳು. ಹೇಳ ಅಜ್ಜಿ ಹೋಗ್ಬೇಡ ಅಜ್ಜಿ ಏನು ಇದಲ್ಲ ಹಾಕೊಂಡು ರಾತ್ರೆಲ್ಲ ನಗಿಯೋದು. ಅಡಿಗೆ ಚೆನ್ನಾಗಿತ್ತು, ಬೋಂಡ ಕೊಟ್ಟಿಲ್ಲ. ಬೋಂಡ ಮರ್ತೋದೆ ಕೊಡೋದು. ತಗ ಬೋಂಡ. ನಮ್ಮ ತಾತನಿಗೆ ಬೋಂಡ ಕೊಡೋದೇ ಮರ್ತೋದೆ ಫ್ರೆಂಡ್ಸ್. ಚೆನ್ನಾಗಿತ್ತಾ ಬೋಂಡ?
ತಾತನಿ ವಯಸ್ಸಲ್ಲೂ ಬೋಂಡ ಎಲ್ಲ ತಿಂತಾನೆ ಸಪ್ಪೆ ಫ್ರೆಂಡ್ಸ್. ಉಪ್ಪು ಜಾಸ್ತಿ ಹಾಕಿದ್ದೀನಿ. ಯಾವುದೇ ರೀತಿ ಶೂಟ್ ಮಾಡ್ಕೊಂಡಿಲ್ಲ, ಏನೋ ಅಜ್ಜಿನ ಊರಿಗೆ ಹೋಗ್ತಿದ್ಲು ಅಂತ. ಆ್ಯಂಡ್ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ವ್ಲಾಗ್ನ. ನೆನ್ನೆ ಅಜ್ಜಿನ ಊರಿಗೆ ಹೋಗೋಕೆ ಬಿಟ್ಟಿಲ್ಲ. ನಮ್ಮ 5ನೇ ಅಂದ್ಕೊಂಡು ನಾಳೆ ಹೋಗೋಣ, ನಾನು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅಜ್ಜಿ ಸುಮ್ಮನೆ ಆಗೋದ್ರು. ಆ್ಯಂಡ್ ಇವತ್ತೇನೆಂದರೆ ಒಂದು ಗೃಹ ಪ್ರವೇಶ ಇದೆ. ಏನು ಇದು ತುಂಬಾ ಸ್ಪೆಷಲ್ ಗೃಹ ಪ್ರವೇಶ. ಯಾಕಂದರೆ ಇದು ಕಂಪ್ಲೀಟ್ ಇವರು ನಮಗೆ ತುಂಬ ಪರಿಚಯ ಇರೋರು. ಆ್ಯಂಡ್ ಅವ್ರ ಮನೆ ಏನಿದೆ ಕಂಪ್ಲೀಟ್ ಇಂಟೀರಿಯರ್ಸ್ ಇರ್ಬೋದು ಆ್ಯಂಡ್ ಫುಲ್ ಬಿಲ್ಡಿಂಗ್ ಪ್ರತಿಯೊಂದೂ ನಮ್ಮ 5ನವರೇ ಕಾಂಟ್ರಾಕ್ಟ್ ತೊಗೊಂಡು ಮಾಡಿಕೊಟ್ಟಿರೋದು. ಸೊ ಮನೆಯವ್ರನ್ನೆಲ್ರೂ ಇನ್ವೈಟ್ ಮಾಡಿದರು. ಆ್ಯಂಡ್ ನಾವಿವಾಗ ಹೋಗ್ತೀವಿ. ನಮ್ಮ ಮಾವ ಆಲ್ರೆಡಿ ಹೋಗಿದ್ದಾರೆ. ಆ್ಯಂಡ್ ತಲೆ ಸ್ನಾನ ಎಲ್ಲ ಆಯಿತು, ಪೂಜೆ ಆಯಿತು, ಟಿಫನ್ ಆಯಿತು. ಟಿಫನ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ. ಎಲ್ಲ ಖಾಲಿ ಎಲ್ಲ ಆಯಿತು. ನಮ್ಮ ಜುನ್ನೂನ ರೆಡಿ ಮಾಡಬೇಕು. ಅವಳು ಅವರಪ್ಪ ಆಲ್ಮೋಸ್ಟ್ ನಾವೆಲ್ಲನೂ ಹೋಗಬೇಕಂದ್ರೆ ಅವಳು ಅವರಪ್ಪನೇ ಸ್ನಾನ ಮಾಡೋದು. ಅದು ಮುಗಿಸ್ಕೊಂಡು ಇನ್ನು ನಾನು ಸೀರೆ ಉಟ್ಕೊಂಡು ಹೋಗ್ತಾ ಇರೋದು. ನಾನು ಆಲ್ಮೋಸ್ಟ್ ಯಾವ ಫಂಕ್ಷನ್ ಆದ್ರೂ ನಾನು ಜಾಸ್ತಿ ಹಾಕ್ಕೊಳ್ಳೋದು ಸೀರೆ. ಯಾಕಂದರೆ ನನಗೆ ಸೀರೆ ಒಂಥರ ಕಂಫರ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ನನಗೆ ತುಂಬಾ ಇಷ್ಟ ಸೀರೆ ಹಾಕ್ಕೊಳ್ಳೋದು. ರೇರ್ ನಾನು ಚೂಡಿದಾರ್ಸ್ ಇಲ್ಲ ಡ್ರೆಸ್ಸಸ್ ಹಾಕ್ಕೊಳೋದು. ಎಲ್ಲೋದ್ರೂ ಸ್ಯಾರಿನೇ ಕ್ಯಾರಿ ಮಾಡೋದು. ಸೊ ಬನ್ನಿ ಯಾವ ಸೀರೆ ಉಟ್ಕೊಳ್ಳೋದಂತ ನೋಡೋಣ. ಆ್ಯಂಡ್ ಇದು ನನ್ನ ವಾರ್ಡ್ರೋಬ್. ಇಲ್ಲೆಲ್ಲ ಸಿಲ್ಕ್ ಸ್ಯಾರೀಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ದಾವೆ, ಕ್ಲೀನಾಗಿ ಆರ್ಗನೈಸ್ ಮಾಡಿಲ್ಲ. ಆ್ಯಂಡ್ ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಲಾಗ್ ಬೇಕಂದರೆ ಸ್ಯಾರೀಸ್ ಅಂತ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ನಾನು ಇವಾಗ ಈ ಸೀರೆ ಹಾಕ್ಕೊಳ್ಳೋಣ ಅಂತಿದ್ದೀನಿ. ಇದು ನನ್ನ ಫೇಸಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಈ ಸಾರಿ ಅದಕ್ಕೊಂದು ಕುಚ್ಚು ಬಂದು ಈ ಥರ ಹಾಕ್ಸಿದ್ದೀನಿ. ತುಂಬಾ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ಇದೆಲ್ಲ ನಮ್ಮಮ್ಮ ಅವರು ಎಚ್ ಕ್ರಾಸಲ್ಲಿ ಹಾಕ್ಸಿರೋ ವರ್ಕು. ಆಲ್ಮೋಸ್ಟ್ ನಾನು ಇವಾಗ ರೀಸೆಂಟಾಗಿ ಏನು ಸೀರೆಗಳು ತೊಗೊಂಡಿದ್ದೀನಿ ಅವು ಮಾತ್ರ ಇಲ್ಲೇ ಬೇಬಿ ಕುಚ್ಚು ಹಾಕ್ಸ್ಕೊತೀನಿ. ಯಾಕಂದರೆ ಬೇಬಿ ಕುಚ್ಚು ಹಾಕ್ಸ್ಕೊಂಡ್ರೆ ಅದು ಮರ್ಚ್ಕೊಳೋದು ಆ ಥರ ಎಲ್ಲ ಏನಾಗಲ್ಲ. ಈ ಥರ ಕ್ರೋಶಾ ವರ್ಕ್ ಹಾಕ್ಸಿದ್ದೀವಂದರೆ ಬೇಗ ಸೀರೆ ಒಂಥರ ಕುಚ್ಚು ಒಂಥರ ಹಳ್ಳೇದಾದಂಗೆ ಅನಿಸುತ್ತೆ. ಅದಕ್ಕೆ ನಾನು ಇವಾಗ ಕ್ರೋಶಾ ವರ್ಕ್ ಹಾಕ್ಸೋಕ್ಕೆ ಹೋಗಲ್ಲ. ಈ ಸ್ಯಾರಿ ಕಲರ್ ನಮ್ಮ ಸ್ಕಿನ್ ಟೋನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನಾನು ಆಲ್ಮೋಸ್ಟ್ ಇವಾಗ ನಿಯಾನ್ ಲ್ಯಾವೆಂಡರ್ ಆ ಕಲರೇ ಚೂಸ್ ಮಾಡ್ಕೋತೀನಿ. ಆ್ಯಂಡ್ ಬ್ಲೌಸ್ ಮಾತ್ರ ಎಕ್ಸ್ಟ್ರೀಮ್ಲಿ ಗುಡ್, ತುಂಬಾ ಚೆನ್ನಾಗಿದೆ. ಈ ಥರ ವರ್ಕ್ ಹಾಕ್ಸಿದ್ದೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ. ಈ ಬ್ಲೌಸ್ ಹೊಲಿಸಿ ಆಲ್ಮೋಸ್ಟ್ ಜುನ್ನು ಪ್ರೆಗ್ನೆಂಟ್ ಮುಂಚೆ ಹೊಲಿಸಿದ್ದು. ಚೆನ್ನಾಗಿದೆ. ಆ್ಯಂಡ್ ಇವಾಗ ಇದು ಹಾಕ್ಕೊಂಡು ಅಂದ್ಕೊಂಡಿದ್ದೀನಿ. ಮುಂದೆನೂ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ, ತುಂಬ ಡೀಟೈಲಿಂಗ್ ಆಗಿದೆ. ಸೊ ಇವಾಗ ಇದು ಹಾಕ್ಕೊಂಡು ರೆಡಿ ಆಗಿಬಿಡ್ತೀನಿ. ಫೇಸ್ ಮೇಕಪ್ಪಲ್ಲಿ ಏನಿಲ್ಲ, ಜಸ್ಟ್ ಹೇರ್ ಸ್ಟೈಲ್ ಮಾಡಿಕೊಂಡು ಕ್ಲೀನಾಗಿ ಸೀರೆ ಉಟ್ಕೋತೀನಿ ಅಷ್ಟೇ. ಯಾಕಂದರೆ ನಮ್ಮದು ಕ್ಲೋಸ್ ರಿಲೇಟಿವ್ ಏನಲ್ಲ ಅಲ್ವಾ. ಸೊ ಸಿಂಪಲಾಗಿ ರೆಡಿ. ನಮ್ಮ ಅಜ್ಜಿನೂ ಬಂದಿದ್ದಾರೆ. ಇವಾಗ ನಾವು ನೆನ್ನೆ ಹೋಗೋದಕ್ಕೆ ಬಿಟ್ಟಿಲ್ಲ ನಮ್ಮ ಅಜ್ಜಿನ. ಆ್ಯಂಡ್ ಇವಾಗ ನಾವು ವ್ಲಾಗ್ ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಬರ್ತೀನಿ ಅಂದ್ಬಿಟ್ಟು ಇವಾಗ ಬರಲ್ಲ ಅಂತಿದ್ದಾಳೆ. ಎಷ್ಟು ಪ್ರೀತಿ ನೋಡಿ, ಸೆರಗಿನ ನೆರೆ ಎಲ್ಲ ಹಿಡಿತಿದ್ದಾಳೆ ಅದ್ರ ಕೈಲಿಂದ. ಯಾರನ್ನ ಬ್ಯೂಟಿಷಿಯನ್ ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಅಜ್ಜಿನ ಕಳಿಸ್ತೀನಿ. ನಮ್ಮದು ಎಲ್ಲ ರೆಡಿ ಆಗಿದ್ದಾಯಿತು. ನಮ್ಮ ಅಜ್ಜಿನ ಬಾ ಅಂತಂದರೆ ಬರಲ್ಲ ಅಂತ ಅಂತಿದ್ದಾರೆ. ನೋಡಿ ಫ್ರೆಂಡ್ಸ್, ಎಲ್ಲಡ್ಕೆ ನೋಡಿ ಹಿಂಗೆಲ್ಲಡ್ಕೆ ತಿನ್ನೋದು. ಅಮ್ಮ ಏನೋ ಮಾಡ್ತಿದ್ದಾರೆ ಪಾಪ. ಆಯ್ತಾ ಟಯೇ? ಓ ಲಿಪ್ಸ್ಟಿಕ್ ಹಾಕ್ತಿದ್ದಾರೆ ಫ್ರೆಂಡ್ಸ್. ಲಿಪ್ಸ್ಟಿಕ್ ಆ್ಯಂಡ್ ಮತ್ತೆ ಇದು ನಂದು ಇಬ್ಬರದು ರೆಡಿ ಆಗಿದ್ದಾಯಿತು. ಕುಳ್ಳಿ ಫ್ರೆಂಡ್ಸ್, ಮತ್ತೆ ಕುಳ್ಳಿ. ಆ್ಯಂಡ್ ನಮ್ಮ ಜುನ್ನು ಬಾಯ್ ಹೊಸ ಬಟ್ಟೆ ಮೊನ್ನೆ ತಗೊಂಬಂದಿರೋದು ಬೆಚ್ಚಗಿರ್ಲಿ ಅಂತ. ನಮ್ಮ ಯಜಮಾನ್ರು ರೆಡಿ ಆಗಿದ್ದಾರೆ. ಇವಾಗ ಹೋಗೋದಷ್ಟೇ. ಹೂವು ತಗೊಟ್ರೆ ಖುಷಿ ಆಗ್ಬಿಡುತ್ತೆ. ಹೋಗ್ತಾ ಇದ್ದೀವಿ. ಜುನ್ನು ಅವರಪ್ಪ ಮತ್ತೆ ಎಷ್ಟು ಜನ ಹೋಗ್ತಿದ್ದೀವಿ. ಆ ಸೈಕಲ್ ಹೆಂಗೆ ಕಟ್ಟಾಕಿದ್ದೀನೋ ಹಾಗೆ ಕಟ್ಟಾಕಿದ್ದೀನಿ. ಅದ್ರ ಮೇಲೆ ಇವಾಗ ಒಂದು ಪೈಪ್ ಇಟ್ಟಿದ್ದೀವಿ.
ಇನ್ಮೇಲೆ ಓಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಮೊನ್ನೆ ಸೈಕಲ್ ನಾವು ಯೂಸ್ ಮಾಡಲ್ಲ ಅಂದ್ಬಿಟ್ಟು ಅವರಪ್ಪ ಯಾರಿಗೂ ಕೊಡೋಕೆ ಕರ್ಕೊಬಂದಿದ್ರು. ನಮ್ಮ ಇದನ್ನ ಹಂಗೆ ಫೋನ್ ಮಾಡ್ದೆ, ಅದಕ್ಕೆ ಹಿಂಗೆ ಸೈಕಲ್ ಎತ್ಕೊಂಡು ಹೋಗಿ ಬರ್ತಿದ್ದಾರೆ ಅಂತ. ನಾನು ಈಚೆ ಕಡೆ ತಳ್ಕೊಂಬಂದು ಬ್ಲೋ ಹೊಡೆದು ಓಡಿಸ್ತಾ ಇದ್ದೆ, ಅವ್ರು ಹೋಗ್ಬಿಟ್ರೆ ಹಂಗೆ. ಇವಾಗ ಮಳೆ ಜೋರಾಗೇನಿಲ್ಲ, ಹನಿ ಹನಿ ಬೀಳ್ತಿದೆ. ಸೀರೆ ನೆಂದೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಶೂ ಹಾಕ್ತಿದ್ದೆ ನಮ್ಮ ಅತ್ತೆ ಜುನ್ನುಗೆ. ಅವಳಿಗೂ ಅಷ್ಟೇ ನಡುವೆ ರೆಡಿ ಆಗೋದ್ರ ಮೇಲೆ ತುಂಬಾ ಇಂಟ್ರೆಸ್ಟು. ಮೊದಲೇನ ಮಾಡ್ಕೊತಿದ್ದಿದ್ರೆ ಅವಳಿಗೇನ ಮಾಡಿದಿದ್ರೆ ಜೋರಾಗಿ ಅಳ್ಳೋಳು. ಇವಾಗ ಲಿಪ್ಸ್ಟಿಕ್ ಹಾಕೊಂತಾರೆ, ಅವಳು ಹಿಂಗೆ ನೋಡಿಸ್ತಾಳೆ ಹಾಕು ಹಾಕು ಅಂತ ಅಂದ್ಬಿಟ್ಟು, ಆದರೆ ಹಾಕಲ್ಲ ಅವಳಿಗೆ ನಾವು. ಸೊ ಬನ್ನಿ ಹೋಗೋಣ. ಅಳ್ತಾ ಇದೆಯಾ? ಮಾಸ್ಟ್ರು ಮೇಡಮು ಕೇಳಿದ್ರು, ಇನ್ನೊಂದು ನಮ್ಗೆ ಈ ಥರ ಪ್ಲಾನ್ ಬೇಕು ಅಂತ ಹೇಳ್ಬಿಟ್ಟು ಅಂತ. ಅದು ಏನು ಗಿರೀಶ್ ಅಂತಾನೆ ಅಂತ ಹೇಳಿದ್ರಲ್ಲ, ಅವರು ಅಂದರು ಚೆನ್ನಾಗಿದೆ ಪ್ಲಾನ್ ಅಂತ. ನಿಮ್ಗೆ ಇಷ್ಟ ಆಯ್ತಾ? ಓ, ತುಂಬ ಇಷ್ಟ ಆಯಿತು. ಐ ಥಿಂಕ್ ನಿಮ್ಗೆ ಈ ವ್ಲಾಗ್ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ವಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನನ್ನೆಲ್ಲ ಫರ್ದರ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ನಿಮ್ಗೆ ಯಾವ ಥರ ವ್ಲಾಗ್ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅಂತ ನನಗೂ ಗೊತ್ತಾಗಬೇಕಲ್ಲ. ಸೊ ನಾನು ಅದೇ ಥರ ವ್ಲಾಗ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ಟೇ ಟ್ಯೂನ್, ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.